ರಾಜಿ ಯಾವ್ದರ ಉಂಡಿ ಮಾಡಪ್ಪಿ. ಅಯ್ಯ ಉಂಡಿ ತಿನ್ಬೇಕನ್ಸಾಯತ್ತೆ ನಿಮ್ಗೆ. ತಡ್ರಂಗಾರ ಸ್ಪೆಷಲ್ ಅವಲಕ್ಕಿ ಉಂಡಿ ಮಾಡಿ ಕೊಡ್ತೀನಿ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಒಲಿ ಮ್ಯಾಗ ಒಂದ್ ಬಾಳ್ಗಿ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ಶೇಂಗಾ ಹಾಕೊಂಡು ಅವನ್ನ ಚಲೋ ಹೊತ್ತಂಗ ಫ್ರೈ ಮಾಡ್ಕೋತೇನೆ. ಈಗೇನ್ ಹುರ್ಕೊಂಡೇನಿಲ್ಲ ಈ ಶೇಂಗಾನೆಲ್ಲ ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ಕಡೆ ಅದ ಬಾಳಗಿಗೆ ಶೇಂಗಾ ಅಷ್ಟು ತಗೊಂಡೇನಿಲ್ಲ ಅದ ಅಳತಿ ಅಷ್ಟು ಪುಟಾಣಿ ಹಾಕೊಂಡು ಅದಕ್ಕೆ ಒಂದ್ ಬಟ್ಲ ಅವಲಕ್ಕಿ ಹಾಕಿ ಎರಡು ಸೇರಿಸಿ ಸಣ್ಣ ಉರಿ ಒಳಗ ಚಂದಂಗ ಹುರ್ಕೋಬೇಕು. ಈಗ ಹುರ್ಕೊಂಡಿದ್ದ ಅವಲಕ್ಕಿ ಮತ್ತೆ ಪುಟಾಣಿನ ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದ್ 5-10 ನಿಮಿಷವನ್ನ ಆರಿಸ್ಕೋಬೇಕು. ಈಗ ನಾವೇನ್ ಶೇಂಗಾ ಹುರಿದಿಟ್ಕೊಂಡೇವಲ್ಲ ಅದ್ರ ಮ್ಯಾಗಿನ ಸಿಪ್ಪಿನೆಲ್ಲ ಇಟ್ಕೋಬೇಕು. ಈಗ ಅದ ಬಾಳಗಿಗೆ ಹೊಳ್ಳಿ 1 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ಎರಡನ್ನೂ ಚಲೋ ಹೊತ್ತಂಗ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ದ್ರಾಕ್ಷಿ ಗೋಡಂಬಿನ ಒಂದ್ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕು. ಈಗ ನಾವೇನ್ ಹುರಿದಿಟ್ಕೊಂಡೇವಲ್ಲ ಪುಟಾಣಿ ಅವಲಕ್ಕಿ ಶೇಂಗಾ ಅವನ್ನೆಲ್ಲ ಒಂದ್ ಜಾರ್ಗ್ ಹಾಕೊಂಡು ಚಲೋ ಹೊತ್ತಂಗ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಅಂದ್ಕೂಳೆ ಪುಡಿ ಹಿಟ್ ಆಗುವಂಗಲ್ಲ, ಅದ ರವ ಇರ್ಬೇಕು. ಈ ಕಡೆ ಒಲಿ ಮ್ಯಾಗ ಒಂದ್ ಪಾತ್ರೆ ಇಟ್ಟು ಅದಕ್ಕೆ ಒಂದ್ ಗ್ಲಾಸ್ ನೀರ್ ಹಾಕಿ ಒಂದ್ ಬಟ್ಲ ಬೆಲ್ಲ ಹಾಕಿ ಅದನ್ನ ಚಲೋ ತಂಗ ಕೈಯಾಡಿಸಿ ಚಂದಂಗ ಕುದಿಸ್ಬೇಕು. ಆಣ ಆಗುವಂಗ ಒಂದ್ ಸ್ವಲ್ಪ ಲೈಟ್ ಆಗಿ ಆಣ ಆಗ್ಬೇಕಂದ್ರೆ ಸ್ವಲ್ಪ ಅಂಟಂಟ್ ಇರ್ಬೇಕು. ಇಷ್ಟ ಆಗಿಂದ ಈ ಆಣನ ಫಿಲ್ಟರ್ ಮಾಡ್ಕೋಬೇಕು ಚಲೋ ಹೊತ್ತಂಗ. ಈ ಫಿಲ್ಟರ್ ಮಾಡ್ಕೊಂಡಿರ್ತೀವಲ್ಲ ಅದ ಆಣನ ಹೊಳ್ ಮತ್ ಒಲಿ ಮ್ಯಾಲ ಇಟ್ಟು ಅದಕ್ಕ ಒಂದ್ ಅರ್ಧ ಗ್ಲಾಸ್ ಆಗುವಷ್ಟು ಹಸಿ ಕೊಬ್ಬರಿ ಹಾಕಿ ಚಲೋ ಹೊತ್ತಂಗ ಕೈಯಾಡಿಸ್ಕೋಬೇಕು. ನಾವೇನ್ ಮಿಕ್ಸಿ ಮಾಡಿಟ್ಕೊಂಡೇವಲ್ಲ ಆ ಪೌಡರ್ನ ಇದಕ್ ಹಾಕಿ ಸಣ್ಣ ಉರಿ ಇಟ್ಟು ಚಲೋ ಹೊತ್ತಂಗ ಕೈಯಾಡಿಸ್ಕೋಬೇಕ್ರಿ. ಈಗ ಅದಕ್ಕ ನಾವೇನ್ ಹುರಿದಿಟ್ಕೊಂಡೇವಲ್ಲ ದ್ರಾಕ್ಷಿ ಗೋಡಂಬಿ ಹಾಕಿ ಇನ್ನೊಂದ್ಸಲ ಕೈಯಾಡಿಸ್ಕೊಂಡು ಅದಕ್ಕ ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ಲಾಸ್ಟ್ ಚಂದಂಗ್ ಕೈಯಾಡಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಬೇಕು. ಈಗ ಒಂದ್ ಪ್ಲೇಟಿಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಒಂದ್ 5 ನಿಮಿಷ ಆರಾಕ್ ಬಿಟ್ಟು 5 ನಿಮಿಷ ಆದ್ಮೇಲೆ ಚಂದಂಗ್ ರೌಂಡ್ ಉಂಡಿ ಕಟ್ಟಿದ್ರ ಮಸ್ತ್ ಅಂದ ಅವಲಕ್ಕಿ ಉಂಡಿ ರೆಡಿ ಆಗ್ತಾವ್ರಿ. ತಿನ್ ನೋಡಿ ಹೆಂಗಾಗ್ಯಾವ ಅಂತ ಹೇಳ್ರಿ.